ಹಾಯ್ ನಮಸ್ಕಾರ. ನಾನು ನಿಮ್ಮನೆ ಹುಡುಗ ರಜತ್ ಹೆಗಡೆ. ಚಾವಾ ಡೈರೆಕ್ಟೆಡ್ ಬೈ ಲಕ್ಷ್ಮಣ್ ಉತ್ತೇಕರ್. ಇನ್ ಲೀಡ್ ರೋಲ್ ವಿಕ್ಕಿ ಕೌಶಲ್ ಅಂಡ್ ಆಂಧ್ರ ಪ್ರದೇಶದ ಮಗಳು ರಶ್ಮಿಕಾ ಮಂದಣ್ಣ. ಬಹಳ ದಿನ ಆದಮೇಲೆ ಒಂದು ಒಳ್ಳೆ ಹಿಸ್ಟಾರಿಕ್ ಕತೆ ಇರುವಂಥ ಸಿನಿಮಾವನ್ನು ನೋಡಿ ತುಂಬ ಖುಷಿಯಾಯಿತು. ಇನ್ನೊಂದು ಕಡೆ ಇಷ್ಟು ಒಳ್ಳೆಯ ಸಿನಿಮಾವನ್ನು ಕನ್ನಡದಲ್ಲಿ ಯಾಕೆ ರಿಲೀಸ್ ಮಾಡಿಲ್ಲ, ಮತ್ತು ನಮ್ಮ ಕನ್ನಡದಲ್ಲಿ ಯಾಕೆ ಯಾರು ಇಂಥ ಸಿನಿಮಾವನ್ನು ಮಾಡಲ್ಲ ಅಂತ ಬೇಜಾರು ಆಯಿತು. ಚಾವ ಅಂದರೆ ಸಿಂಹದ ಮರಿ ಅಂತ ಅರ್ಥ. ಅದೇ ಆ ಸಿಂಹ ಯಾರು ಅಂತ ಕೇಳಿದರೆ ಅದು ಇಡೀ ಪ್ರಪಂಚಕ್ಕೆ ಗೊತ್ತು. ಅವರು ಛತ್ರಪತಿ ಶಿವಾಜಿ ಮಹಾರಾಜರು ಅಂತ. ಇನ್ನು ಈ ಸಿನಿಮಾದಲ್ಲಿ ಸಂಭಾಜಿ ಮಹಾರಾಜರ ಪೂರ್ತಿ ಜೀವನ ಚರಿತ್ರೆಯನ್ನು ತೋರಿಸಿದ್ದಾರೆ. ಅದು ಕೂಡ ರಿಚ್ ಆಗಿರುವಂಥ ಒಂದು ವಿಜುವಲ್ಸ್ ಮೂಲಕ. ಇದರ ಒನ್ಲೈನ್ ಸ್ಟೋರಿ ಹೇಳೋದಾದರೆ, ಛತ್ರಪತಿ ಶಿವಾಜಿ ಮಹಾರಾಜರ ಮರಣದ ನಂತರ ಮೊಘಲರು ಇನ್ನು ನಮಗೆ ಯಾವ ಎದುರಾಳಿಯೂ ಭಾರತದಲ್ಲಿ ಇಲ್ಲ ಎಂದುಕೊಂಡಿರುವಾಗ ಮತ್ತೆ ಸ್ವರಾಜ್ಯದ ಕನಸನ್ನು ಜೀವಂತವಾಗಿಡಲು ಹೇಗೆ ಮತ್ತೆ ಮೊಘಲರಲ್ಲಿ ಭಯವನ್ನು ಹುಟ್ಟಿಸ್ತಾರೆ ಅನ್ನೋದೇ ಆಗಿದೆ. ಇನ್ನು ಇವರು ಬಳಸುವ ತಂತ್ರಗಳೇನು, ಇವರ ಜೊತೆ ಇದ್ದುಕೊಂಡು ಯಾರು ಇವರ ಪತನಕ್ಕೆ ಸಂಚು ಮಾಡ್ತಾರೆ ಅನ್ನೋದನ್ನು ನೀವು ಸಿನಿಮಾ ನೋಡಿ ತಿಳ್ಕೋಬೇಕು. ಇನ್ನು ಇದರ ಪಾಸಿಟಿವ್ ಬಗ್ಗೆ ಮಾತಾಡೋದೇ ಆದರೆ, ಈ ಸಿನಿಮಾದಲ್ಲಿ ಶುರುವಿನಿಂದ ಕೊನೆಯವರೆಗೆ ಒಂದು ಎಮೋಷನನ್ನು ಕ್ಯಾರಿ ಮಾಡ್ತಾರೆ. ಅದು ಇಲ್ಲಿ ತುಂಬ ಚೆನ್ನಾಗಿ ನೋಡುಗರಿಗೆ ಕನೆಕ್ಟ್ ಆಗುತ್ತೆ. ಮತ್ತು ಹೇಳಲೇಬೇಕಾಗಿರೋ ಒಂದು ವಿಷಯ ಅಂದರೆ, ಅದು ವಿಕ್ಕಿ ಕೌಶಲ್ ಅವರ ಆ್ಯಕ್ಟಿಂಗ್. ಇಡೀ ಸಿನಿಮಾ ಎಲ್ಲೂ ಬೋರ್ ಬರದೇ ಇರೋ ಥರ ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ತಾರೆ. ಈ ಸಿನಿಮಾದಲ್ಲಿ ಬರೋ ಎಲ್ಲ ಪಾತ್ರಗಳು ಕೂಡ ಅಷ್ಟೇ. ರಶ್ಮಿಕಾ ಮಂದಣ್ಣ ಇರ್ಬೋದು, ಅಕ್ಷಯ್ ಖನ್ನಾ ಇರ್ಬೋದು, ಇನ್ನು ಬಹಳ ಮಂದಿ ಪ್ರತಿಯೊಬ್ಬರೂ ಅವರವರ ಪಾತ್ರಗಳಿಗೆ ಜೀವ ತುಂಬಿದ್ದಾರೆ. ಇನ್ನು ಇದರ ಸೆಕೆಂಡ್ ಹಾಫ್ ಮತ್ತು ಕೊನೆಯ 20 ನಿಮಿಷಗಳು ಮಾತ್ರ ಲಿಟ್ರಲಿ ಗೂಸ್ ಬಂಪ್ಸ್ ತರೋದಂತೂ ಗ್ಯಾರಂಟಿ. ಇದರ ಮೇನ್ ವಿಲನ್ ಅಂದರೆ ಅದು AR ರೆಹಮಾನ್. ಈ ಸಿನಿಮಾದ ನೆಗೆಟಿವ್ ಕೂಡ ಅದೇ. BGM ಅಂತೂ ಕೆಲವು ಕಡೆ ಒಳ್ಳೆ ಸೀನ್ ಇರುವಾಗಲೂ ಇರಿಟೇಟ್ ಅನಿಸಿಬಿಡುತ್ತೆ. ಕೆಲವೊಂದು ಸಲ ಸಿನಿಮಾದಲ್ಲಿ ರೈಟಿಂಗ್ ಚೆನ್ನಾಗಿಲ್ಲ ಅಂದರೂ BGMಗಳಿಂದನೇ ಹಿಟ್ಟಾಗಿಬಿಡುತ್ತೆ. ಉದಾಹರಣೆಗೆ ಅನಿರುದ್ಧ್ ಅವರ BGMಗಳು. ಆದರೆ ಈ ಸಿನಿಮಾದಲ್ಲಂತೂ ಇನ್ನೂ ಎಷ್ಟು ಚೆನ್ನಾಗಿ ಮಾಡಬಹುದಿತ್ತು ಅನ್ನಿಸ್ತು. ಒಟ್ಟಿನಲ್ಲಿ ಒಂದು ಒಳ್ಳೆಯ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಇರುವಂಥ, ರಿಚ್ ವಿಜುವಲ್ಸ್ ಇರುವಂಥ, ಟಾಪ್ ಕ್ಲಾಸ್ ಆ್ಯಕ್ಟಿಂಗ್, ಅಲ್ಟಿಮೇಟ್ ಸ್ಟೋರಿ ಇರುವಂಥ ಈ ಸಿನಿಮಾವನ್ನು ದಯವಿಟ್ಟು ಮಿಸ್ ಮಾಡಬೇಡಿ. ಯಾಕಂದರೆ ಇಂಥ ಹಿಸ್ಟಾರಿಕ್ ಹೀರೋಗಳ ಕಥೆಯನ್ನು ನಾವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಬಿಟ್ಟರೆ ನಮ್ಮ ಪಠ್ಯಪುಸ್ತಕಗಳಲ್ಲಂತೂ ಇಂಥ ಮಹಾನುಭಾವರ ಬಗ್ಗೆ ಒಂದು ಪೇಜ್ ಕೂಡ ನೋಡೋಕ್ಕೆ ಸಾಧ್ಯ ಇಲ್ಲ. ಸೊ ಡೋಂಟ್ ಮಿಸ್ ಇಟ್. ಹಾಗೆ ಎಲ್ಲ ಕನ್ನಡ ಚಿತ್ರಗಳನ್ನು ನೋಡಿ ಹಾರೈಸಿ ಅಂತ ಹೇಳ್ತಾ, ಆದಷ್ಟು ಬೇಗ ಮತ್ತೊಂದು ಸಿನಿಮಾ ಜೊತೆ ಸಿಗ್ತೀನಿ. ಬಾಯ್.